ಬೆಂಗಳೂರಿನಲ್ಲಿರುವ ಈ ಚಿತ್ರಕಲಾ ಪರಿಷತ್ತು ಯಾರಿಗೆಲ್ಲ ಗೊತ್ತಿದೆ? ನಾನಂತೂ ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಆಗಿದ್ದರೂ ನಿನ್ನೆ ಮೊದಲ ಬಾರಿಗೆ ವಿಸಿಟ್ ಮಾಡಿದ್ದು. ಹಾಗಂತ ಯಾವುದೇ ಎಕ್ಸಿಬಿಷನ್ ಇದ್ದಾಗ ನಾನು ಹೋಗಿದ್ದಲ್ಲ. ಬ್ಲಾಗರ್ಸ್ ಜೊತೆ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಹೋಗಿರುವಂಥದ್ದು. ಕೆಲವೊಂದು ತಿಂಡಿ ಈ ಜಾಗದಲ್ಲಿ ತುಂಬ ಸ್ಪೆಷಲ್ ಆಗಿರುತ್ತೆ ಅಂತ ಇರುತ್ತೆ. ಅಂಥ ಸ್ವಲ್ಪ ಹಳೆಯದಾದ ಹೋಟೆಲ್ಗಳನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ನವೀನ್ ಅವರು ಶುರು ಮಾಡಿರುವ ಬ್ರೇಕ್ಫಾಸ್ಟ್ ವಾಕ್, ಈ ಟೀಮ್ ಜೊತೆ ನಾನು ಕೂಡ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗಿದ್ದು. ನಾನಲ್ಲಿ ಏನೇನು ತಿಂದೆ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ಬ್ಯಾಂಗ್ಳೂರ್ ಎಪಿಕ್ಯೂರ್ ನವೀನ್ ಸರ್ ಅವರು ಹೇಳಿದರು ಇಲ್ಲಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ. ಹಾಗಾಗಿ ನಾನು ಟೇಸ್ಟ್ ಮಾಡೋಣ ಅಂತ ಫಸ್ಟಿಗೆ ವಡೆ ಸಾಂಬಾರು ಡಿಪ್ಪೆ ತಗೊಂಡೆ. ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ನಮ್ಮೂರ ಸ್ಪೆಷಲ್ ಮಂಗಳೂರು ಬನ್ಸನ್ನು ಬಿಡೋದು ಬೇಡ ಅಂಥೇಳಿ ನಾನು ಅದನ್ನು ಕೂಡ ತಗೊಂಡೆ. ಬಿಸಿ ಬಿಸಿಯಾಗಿ ಚಟ್ನಿ ಮತ್ತು ಸಾಗು ಜೊತೆ ಸವಿಯೋದಕ್ಕೆ ಸಖತ್ ಇಷ್ಟ ಆಯಿತು ನನಗೆ. ಇಲ್ಲಿಯ ಆ್ಯಂಬಿಯನ್ಸು ಒಂಥರ ಚೆನ್ನಾಗಿದೆ. ಪ್ರಕೃತಿ ಮಧ್ಯೆ ಕೂತು ನಾವು ತಿಂಡಿನ ತಿಂತಿದ್ದೀವೇನೋ ಅಂತ ಅನ್ನಿಸ್ತಿದೆ. ಪ್ರಶಾಂತವಾಗಿದೆ ಕೂಡ. ಇಲ್ಲಿ ಯಾವುದೇ ಥರ ಕೃತಕ AC ಇಲ್ಲ, ಆದರೆ ಪ್ರಕೃತಿ ಮಧ್ಯೆ ಕೂತಂಗಿದೆ ಅಂತ ಹೇಳಿದ್ನಲ್ಲ. ಸುತ್ತ ಹಸಿರು ಗಿಡಗಳು ಸ್ವಲ್ಪ ಇರೋದ್ರಿಂದ ನ್ಯಾಚುರಲ್ ಆದ ಒಂದು ಗಾಳಿ ಬೀಸ್ತಾ ಇರುತ್ತೆ. ಫ್ರೆಂಡ್ಸ್ ಜೊತೆ ಹೋದರೆ ತುಂಬ ಹೊತ್ತು ಕೂತ್ಕೊಂಡು ಆರಾಮವಾಗಿ ಹರಟೆ ಹೊಡಿತಾ ತಿಂಡಿ ತಿನ್ನಬಹುದು. ಮಜವಾಗಿರುತ್ತೆ ಕೂಡ. ಇಲ್ಲಿ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಜೊತೆ ನಿಮಗೆ ಬ್ರೆಡ್ ಸ್ಯಾಂಡ್ವಿಚ್ ಕೂಡ ಸಿಗುತ್ತೆ. ಹಾಗೆ ಕಾಫಿ, ಟೀ, ಫ್ರೂಟ್ ಜ್ಯೂಸ್ ಕೂಡ ಸಿಗುತ್ತೆ. ದೋಸೆಯಲ್ಲೂ ಅಷ್ಟೇ ಪುಡಿ ಹಾಕಿರುವ ದೋಸೆ, ಹಾಗೆ ಮಸಾಲೆ ದೋಸೆ, ಪ್ಲೈನ್ ದೋಸೆ, ಈ ಥರ ಸಾಕಷ್ಟು ವೆರೈಟಿ ಇದೆ. ನಾನು ನನ್ನ ಫೇವ್ರೆಟ್ ಮಸಾಲೆ ದೋಸೆನೇ ತಗೊಂಡು ತಿನ್ನೋಣ ಅಂತ ಹೇಳಿ ಮಸಾಲೆ ದೋಸೆ ತಗೊಂಡು ತಿಂದೆ. ಕ್ರಿಸ್ಪಿಯಾದ ದೋಸೆ, ಹಾಗೆ ಅದರೊಳಗಡೆ ಹಾಕಿರೋಂಥ ಪಲ್ಯ, ಚಟ್ನಿ, ಹಾಗೆ ಸಾಂಬಾರು ಜೊತೆ ಸವಿಯೋದಕ್ಕೆ ಸಖತ್ತಾಗಿತ್ತು. ನನಗಂತೂ ಚಿಕ್ಕ ವಯಸ್ಸಿಂದನೂ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ನಿಮಗೂ ಕೂಡ ನನ್ನ ಹಾಗೆ ಮಸಾಲೆ ದೋಸೆ ಅಂದರೆ ಇಷ್ಟನಾ? ಹಾಗಿದ್ರೆ ನನಗಿಷ್ಟ ಅಂತ ಬೇಗ ಕಮೆಂಟ್ಸ್ ಹಾಕಿ ನೋಡೋಣ. ನೀವೇನಾದರೂ ಈ ಕ್ಯಾಂಟೀನ್ಗೆ ವಿಸಿಟ್ ಮಾಡಿದರೆ ಇಲ್ಲಿ ಗೋಡೆ ಮೇಲೆ ಹಳೆಯ ನೋಟ್ಗಳನ್ನು ಹಾಕಿದ್ದಾರೆ. ಇನ್ನೂ ಪುಟ್ಟ ಮಕ್ಕಳಿಗಂತೂ ಹಳೆಯ ನೋಟ್ಗಳ ಪರಿಚಯನೇ ಇರಲ್ಲ. ಇದನ್ನು ನೀವು ಅವರಿಗೆ ಪರಿಚಯ ಮಾಡಿಸ್ಬೋದು. ನಾನು ವಿಸಿಟ್ ಮಾಡಿರುವ ಈ ಜಾಗ ಸದಾಶಿವನಗರದಲ್ಲಿರುವಂಥ ಕಾಮತ್ ಕಲಾರುಚಿ CKP ಕ್ಯಾಂಟೀನ್ ಅಂತ. ಇದರ ಓನರ್ ಬಂದು ವೀರೇಂದ್ರ ಹಾಗೂ ವೃಂದ ದಂಪತಿಗಳು. ಇವರೇನು ಹೇಳ್ತಾರೆ ಅಂತ ಕೇಳ್ಕೊಂಡು ಬನ್ನಿ. ಇದು ಕಾಮತ್ ಕ್ಯಾಂಟೀನು. ಇಟ್ಸ್ ಫಾರ್ ದ ಸ್ಟೂಡೆಂಟ್ ಆ್ಯಂಡ್ ದ ವಿಸಿಟರ್ಸ್ ಔಟ್ಸೈಡ್. ಓಪನ್ ಆಗಿರೋದು 2012ನಲ್ಲಿ. 13 years ಕಂಪ್ಲೀಷನ್ ಆಗಿದೆ ಇಲ್ಲಿ. ಆ್ಯಂಡ್ ವಿ ಹ್ಯಾವ್ ಬೀನ್ ಕೇಟರಿಂಗ್ ಟು ದ ಚಿತ್ರಕಲಾ ಸಂತೆ ಎಕ್ಸಿಬಿಷನ್ ಎವ್ರಿ ಇಯರ್, ವೇರ್ ಲ್ಯಾಕ್ಸ್ ಆಫ್ participants participate here and take part in the exhibition. Thank you. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.